ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೀವು ತುಂಬ ಕೇಳ್ತಾ ಇದ್ದೀರಿ ರುಚಿತಾ ಯಾವಾಗ ಬರ್ತಾಳೆ ಅಂತ. ಸೊ ಇವತ್ತು ಊಟಕ್ಕೆ ಬರ್ತಿದ್ದಾರೆ. ಬಂದು ಊಟ ಮಾಡ್ಕೊಂಡು ಹೊರಡ್ತೀನಿ ಅಂತಿದ್ಲು, ಇರಲ್ವಾ ಗೊತ್ತಿಲ್ಲ. ಯಾಕೆಂದರೆ ನಾಳೆ ಮತ್ತೆ ಅವ್ರ ಹಸ್ಬೆಂಡ್ ಕೆಲಸ ಇದೆ. ಸೊ ನಾನು ಬೆಳಗ್ಗೆ ಬೇಗ ಎದ್ದೋಗಿ ಅಂತ ಹೇಳ್ತಾ ಇದ್ದೆ. ಅದೇ ಬೆಳಗ್ಗೆ ಎದ್ದೋದ್ರೆ ಕಷ್ಟ ಆಗುತ್ತೆ, ನೈಟ್ ಹೋಗ್ತೀವಿ ಅಂತ ಹೇಳ್ತಾ ಇದ್ಲು. ಸೊ ಅದಿನ ನನಗೆ ಗೊತ್ತಿಲ್ಲ, ಬೆಳಗ್ಗೆ ಹೋಗ್ತಾರಾ ನೈಟ್ ಹೋಗ್ತಾರಾ. ಸೊ ಬಂದಮೇಲೆ ಗೊತ್ತಾಗುತ್ತೆ. ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಣ ಅಂತ. ಸೊ ಚಿಕನ್ನು ಮಟನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆರ್ಡ್ರ್ ಮಾಡಬೇಕು ಇವಾಗ. ಸೊ ನಾನು ಯಾವಾಗಲೂ ಆನ್ಲೈನಲ್ಲೇ ತರಿಸ್ಬಿಡ್ತೀನಿ. ಒಂದೊಂದ್ಸರಿ ಹೋಗಿ ತೊಗೊಂಬರ್ತಾರೆ ಚಂದು. ಸೊ ಇವಾಗ ಜಿಯನ್ ಕರ್ಕೊಂಡು ಹೋಗ್ಬಿಡ್ತಾರೆ, ಅವ್ರಿಗೂ ಟೈಮ್ ಸಿಗಲ್ಲ. ಅದಕ್ಕೆ ನಾನೇ ಆನ್ಲೈನಲ್ಲಿ ತರಿಸ್ಬಿಡ್ತೀನಿ. ಕುಕ್ ಮಾಡ್ತಾ ಇದ್ದೆ ಇವಾಗ. ಮಟನ್ ಕರಿಗೆಲ್ಲ ರೆಡಿ ಮಾಡಿದ್ದೀನಿ, ಕರಿ ಮಾಡ್ತಾ ಇದ್ದೀನಿ. ಮತ್ತೆ ಬಿರಿಯಾನಿ ಮಾಡೋಣ ಅಂತ. ಬಿರಿಯಾನಿ ಇನ್ನೂ ಮಾಡಿಲ್ಲ. ಫಸ್ಟು ಕರಿ ಮಾಡಿಬಿಟ್ರೆ ಆಮೇಲೆ ಬಿರಿಯಾನಿ ಬೇಗ ಮಾಡ್ಕೋಬೋದು. ಜಿಯನ್ ಆಲ್ರೆಡಿ ಸ್ಕೂಲಿಂದ ಬಂದ್ಬಿಟ್ಟ, ಗಲಾಟೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಮಾಡ್ತಾ ಇದ್ದೀನಿ ಇವಾಗ. ನನಗೆ ಮಾಮೂಲಿ ಮಾಡ್ಕೊಂಡಾಗ ಆರಾಮಾಗಿ ಮಾಡ್ಕೊತೀನಿ. ಬೇರೆಯವ್ರು ಕುಕ್ ಮಾಡಿದಾಗ ಪರ್ಫೆಕ್ಟಾಗಿ ಆಗಬೇಕು ಅಂತ ಸ್ವಲ್ಪ ಜಾಸ್ತಿ ಇದು. ಅದಕ್ಕೆ ಸ್ವಲ್ಪ ಟೆನ್ಷನಾಗಿ ಮಾಡ್ತೀನಿ ಕುಕ್ ಮಾಡಬೇಕಾದ್ರೆ. ನನಗೆ ಚೆಂದಾಗೆ ಮಾಡ್ಕೊಂಡಾಗ ಓಕೆ ಅಂದ್ಬಿಟ್ಟು ಮಾಡ್ತೀನಿ. ಓನೆ ಮಗನೆ ಪಾಪ ಕಾಲ್ ಓಪನ್ ಮಾಡ್ಕೊಡ್ತೀನಿ. ಸೊ ಫಸ್ಟ್ ಮಟನ್ ಆದಮೇಲೆ ನೆಕ್ಸ್ಟು ಬಿರಿಯಾನಿಗೆ ಮಾಡಬೇಕು. ಸೊ ರುಚಿತಾ ಹಸ್ಬೆಂಡ್ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಕ್ಯಾಮ್ರಾ ಮುಂದೆ. ಸೊ ಎಷ್ಟು ಆಗುತ್ತೆ ಅಷ್ಟು ತೋರಿಸ್ತೀನಿ. ಬಟ್ ರುಚಿತಾ ನಾರ್ಮಲು. ಸೊ ಮಟನ್ ಇಟ್ಟಿದ್ದೀನಿ. ಮಟನ್ ಅಲ್ವಾ, ಜಾಸ್ತಿ ಅದು ಕೂಗಬೇಕು. ಒಂದು 5ರಿಂದ 6 ಆದರೂ ಬರಬೇಕು, ಚೆನ್ನಾಗಿ ಬೇಯಬೇಕು ಅಂದರೆ. ಸೊ ಪಕ್ಕದಲ್ಲೇ ಬಿರಿಯಾನಿಗೆ ರೆಡಿ ಮಾಡ್ಕೊತೀನಿ ಇವಾಗ. ಫ್ರೆಂಡ್ಸ್, ಮಟನ್ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಚಿಕನ್ ಇಟ್ಟಿದ್ದೀನಿ. ಸೊ ವಿಸಲ್ ಬರ್ತಾ ಇದೆ, ಏನಾಗುತ್ತೆ ಅದು. ಚಿಕನ್ ಬಿರಿಯಾನಿ ಮಾಡಿಬಿಟ್ರೆ ಆಮೇಲೆ ಅಷ್ಟೇ ಮೇಲೆ ಚಪಾತಿ ಪರಾಟ ಮಾಡ್ಕೊಡೋಣ ಅಂತಿದ್ದೀನಿ. ಸೊ ಪರಾಟ ಮಾಡಿಕೊಡ್ತೀನಿ, ಅದು ಆಮೇಲೆ ಮಾಡ್ಕೊಂಡ್ರು ಆಗುತ್ತೆ ಅವ್ರು ಬಂದಮೇಲೆ. ಸೊ ಫಸ್ಟ್ ಇವೆರಡು ರೆಡಿ ಮಾಡಿ ಇಟ್ಕೊಡ್ಬೇಕು. ಸೊ ಅವ್ರಿನ್ನ ಬರ್ತಿದ್ದಾರೆ. ಜೀವ್ ಪಾಪ ಲೇಟ್ ಆಯಿತು, ಅವ್ರಿಗೆ ಬರೋದು ಲೇಟ್ ಆಗ್ತಿದೆ. ಸೊ ಜೀವ್ಗೆ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಅವ್ನಿಗೆ ಯಾವಾಗಲೂ 12:30 1ಗೆಲ್ಲ ತಿನ್ನಿಸ್ಬಿಡ್ತಿದ್ದೆ. ಪಾಪ ಇವಾಗ ಸ್ವಲ್ಪ ಲೇಟೇ ಆಯಿತು. ಸೊ ಜೀವ್ ಬಾ, ಊಟ ಮಾಡ್ಬಿಟ್ಟ ನೀನು ಚಿಕ್ಕಿ ಬರೋಷ್ಟರಲ್ಲಿ. ಐಸ್ ಕ್ರೀಮ್ ತರಿಸಿದ್ದೆ, ಇದು ಐಸ್ ಕ್ರೀಮ್ ಬಂತು. ಸೊ ರುಚಿಯ ಬಂದರು, ಮೇಲ್ ಮನೆ ನೋಡೋಕೆ ಹೋಗಿದ್ದಾರೆ. ಅಜ್ಜಿಯನ್ನು ಹೋಗಿದ್ದೆ, ನಾನಿಲ್ಲಿ ಪರಾಟ ಮಾಡ್ತಾ ಇದ್ದೆ. ಸೊ ಇವಾಗ ಲೇಟ್ ಆಗಿಬಿಟ್ಟಿದೆ, ಲಂಚ್ಗೆ ಕೊಡ್ಬೇಕು ಇವಾಗ. ಅದು 2 hours ಅಷ್ಟೇ, ಆಮೇಲೆ ಇವ್ನು ಕ್ಯಾಬ್ ಕಳ್ಸೋಕ್ಕಾಗಲ್ಲ, ಗೊತ್ತಾಗ. ಮನೇಲಿ ಏನು ಮಾಡ್ತೀಯ ನೆಕ್ಸ್ಟ್ ಕೆಲಸಕ್ಕೆ? ಆಯ್ತು, ಇವಾಗ ಏನಷ್ಟು ಇಲ್ಲಿ ಒಂದು ಫ್ಯಾಕ್ಟ್ರಿ ಮುಚ್ಚಿಬಿಟ್ರು. ಅಕ್ಕಿ ನೀವು ಕೆಲಸ ಬಂದು ಇವಾಗಿಂದ ಇನ್ನೊಂದು ತಿಂಗಳು ಆಯ್ತದೆ. ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇವನು ಚಿಕ್ಕಿ ಬಂದಾಗಿನ ಚಿಕ್ಕಿ ತೊಡೆ ಮೇಲೆ ಕುತ್ಕೊಬಿಟ್ಟಿದ್ದಾನೆ. ಸೊ ಫ್ರೆಂಡ್ಸ್ ನೋಡಿ, ರುಚಿ 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 ಅಂತಿದ್ರಲ್ಲ, ರುಚಿಲಿದ್ದಾಳೆ. ಆಯ್ ಮಾಡಪ್ಪ ನಿನ್ನ ಫ್ಯಾನ್ಸ್ಗಳಿಗೆಲ್ಲ ಆಯ್. ಸೊ ರುಚಿ ಫ್ಯಾನ್ಸ್ ತುಂಬ ಜನ ಇದ್ರಿ, ರುಚಿ ತೋರಿಸಿ ಅಂತ. ಸೊ ಇಲ್ಲಿದ್ದಾಳೆ ನಿಮ್ಮ ರುಚಿ.
ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಜಾಸ್ತಿ. ನನಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಷ್ಟೇ ಅವಳಿಗೂ ಫ್ಯಾನ್ಸ್ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ರಿ. ಸೊ ಇಲ್ಲೇ ಇದ್ದಾಳೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಕೆಲಸ ಇರೋದ್ರಿಂದ ಬೇಗ ಹೊರಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಅದೇ ಹೇಳಿದ್ದೀನಿ, ಒಂದು ಅಟ್ಲೀಸ್ಟ್ 2-3 ಡೇಸ್ ಆದರೂ ಇರಬೇಕು ಅಂತ ಹೇಳಿದಾಳೆ. ಬರ್ತೀನಿ ಗ್ಯಾರಂಟಿ ಅಂತ. ತಿರುಪತಿ ಆಫೀಸ್ ವರ್ಕ್ ಇರುತ್ತಲ್ಲ, ಅದಕ್ಕೆ ರಜೆ ಇಲ್ಲ, ಮದುವೆಗೆಲ್ಲ ಜಾಸ್ತಿ ರಜೆ ಹಾಕೊಂಡಿದ್ರು ಅಂತ. ತಿರುಪತಿಗೆ ಹೋಗ್ಬೇಕಂತೆ. ಅದು ಮುಗಿಸ್ಕೊಂಡು ಆಮೇಲೆ ಒಂದು 2-3 ಡೇಸ್ ಮನೆಗೆ ಬಂದಿರಿ ಅಂತ ಹೇಳಿದ್ದೀನಿ. ಆವಾಗ ಇರಿಸ್ಕೊಂಡೇ ಕಳಿಸೋದು. ಆವಾಗ ಇರಿಸ್ಕೊಂಡು ಇವತ್ತು ಇನ್ನೊಂದು ಕಡೆ ಹೋಗ್ಬೇಕಂತೆ. ಸೊ ಒಂದಿನ ರಜೆ ತೊಗೊಂಡು ಪಾಪ ಎರಡೆರಡು, ಇವಾಗ ಹೊಸ ಮದುವೆ ಆಗಿದ್ದು ಅವ್ರ ಮನೆಗೆ ಇವ್ರ ಮನೆಗೆ ಊಟ ಕರೀತಾ ಇರ್ತಾರಲ್ಲ ಗೊತ್ತಲ್ಲ. ಸೊ ಒಂದಿನ ರಜೆ ತೊಗೊಂಡು ಎರಡೆರಡು ಕಡೆ ಹೋಗ್ತಿದ್ದಾರೆ ಅವರು. ಸೊ ಅದಕ್ಕೆ ಹೊರಡ್ತಿದ್ದಾಳೆ. ಬಂದಿದ್ರು ಇಷ್ಟೊತ್ತವರೆಗೆ ಮಾತಾಡ್ಕೊಂಡು ಕೂತಿದ್ವಿ. ಎಷ್ಟೊಂದು ದಿನ ಆದಮೇಲೆ ಮತ್ತೆ ಮಾತಾಡ್ಕೊಂಡು ಕೂತಿದ್ವಿ. ಇವಾಗ ಹೊರಡ್ತಾರೆ ಮತ್ತೆ ನೆಕ್ಸ್ಟು ನಾವು ಹೋದಾಗ ಇಲ್ಲ ಅವಳು ಬಂದಾಗ ಸಿಗ್ತಾಳೆ. ಜೀವ ಅಂತೂ ಹೋಗ್ತೀನಿ ಜೊತೆಲೇ ನಿಂತಿದ್ದೇನೆ. ಇವನು ನಾನು ಹೋಗ್ತೀನಿ ಅವ್ರ ಮನೆಗೆಲ್ಲ ಶೀಪೆಲ್ಲ ಇದೆ ನೋಡೋಕ್ಕೆ ಅಂತ. ಏನು ಜಿಯಾನ್ ಹೋಗ್ತೀಯ ಚಿಕ್ಕಿ ಜೊತೆ? ಇವಾಗಲೇ ಹೋಗೋಣ ಬನ್ನಿ ಮಾಮ ಅಂತ ಅವರ ಮನು ಅಂತ ಹಿಡ್ಕೊಂಡು ಕೂತಿದ್ದ. ಬನ್ನಿ ಹೋಗೋಣ ಮಾಮ ಅಂತ ನಾನು ಹಿಡ್ಕೊಂಡು ಇಲ್ಲಿ ಬಂದು ಕರ್ಕೊಂಡು ಬಂದು ಮಲಗಿಸಿದ್ದೀನಿ. ನೋಡಿ ಪೋಲಿ ಮಾಡ್ತಿದ್ದಾನೆ. ಚಿನ್ನಿ ಯಾರು ಬಂದಿರೋದು? ಮಲ್ಕೋತಿ. ಇವಾಗ ಬಂದಿರೋದು ಯಾರ ಮನೆಗೆ? ಆಮೇಲೆ ಮಾಮ. ಬರ್ತೀಯ ನೀನು? ಬಾ ಹೊರಡ್ತಿದ್ದಾರೆ. ಬಾಯ್ ಮಾಡೋಣ ಬಾ. ಅಲ್ಲಿ ಕೆಳಗಡೆ ಮಾಡ್ಬೇಕು ಬಾ. ರುಚಿತಾ ಹೋದ್ಮೇಲೆ ಸ್ವಲ್ಪ ಹೊತ್ತು ತುಂಬ ಬೆಳಗ್ಗೆಯಿಂದ ಬೇಗ ಎದ್ದಿದ್ದೆ, ಮತ್ತು ಕೆಲಸ ಎಲ್ಲ ಜಾಸ್ತಿ ಇತ್ತು, ಸುಸ್ತಾಗಿತ್ತು. ಸೊ ಮಲ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ಇವತ್ತು ಸ್ವಲ್ಪ ಕುಕ್ ಮಾಡಿದ್ದೆಲ್ಲ ಜಾಸ್ತಿನೇ ಇತ್ತು. ಇವಾಗ ಅಜ್ಜಿಯನ್ನು ಸ್ವಲ್ಪ ಜ್ವರನ ಬಂದ್ಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಮಲಗಿಸಿದ್ದೀನಿ. ಎದ್ಮೇಲೆ ಅವ್ನಿಗೆ ಹಾಲೆಲ್ಲ ಇಂಡಸ್ಟ್ರಲ್ಲೆಲ್ಲ ರೆಡಿ ಮಾಡಬೇಕು. ಅದಕ್ಕೆ ಇವಾಗ ಕೆಳಗಡೆ ಇದ್ದು ಹೋಗ್ತಾ ಇದ್ದೀನಿ. ಅವ್ರಿಗೆಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟಿದೆ. ಸೊ ನಮಗೆ ಏನೂ ಮಾಡಿರಲಿಲ್ಲ ಅವಾಗಿನ್ನು. ಚಂದು ಕಾಲಲ್ಲಿದ್ದು. ಸೊ ಅವರು ಬೇಗ ಹೋಗಬೇಕು ಅನ್ನೋ ಅದಕ್ಕೆ ಕಾಫಿ ಕುಡ್ಕೊಂಡು ಹೋಗಿ ಅಂತ ಅವ್ರಿಗೆಲ್ಲ ಕಾಫಿ ಮಾಡಿಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ರುಚಿತಾ ಬಂದಿದ್ದು ವ್ಲಾಗ್ ಮಾಡ್ತಿದ್ದೆ ನಾನು. ಅವ್ರು ಹೋದ್ಮೇಲೆ ಯಾಕೋ ಸ್ವಲ್ಪ ಜ್ವರ ಬಂದಂಗಾಯಿತು. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿದೆ ನಾನು. ಸೊ ಇವತ್ತು ಅವನು ಆರಾಮಾಗಿದ್ದಾನೆ. ಮತ್ತು ನಾನು ಕ್ಯಾಮ್ರಾ ಆನ್ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವಾಗ ಟೀ ಮಾಡ್ತಿದ್ದೆ. ಆಲ್ಮೋಸ್ಟ್ ಟೈಮ್ ಬಂದು ಈವ್ನಿಂಗ್ 5:30-6 ಆಗ್ತಾ ಬಂತು. ಜೀವ್ ಮಲಗಿದ್ದಾನೆ. ಸೊ ಅದಕ್ಕೆ ಇವಾಗ ಟೀ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ನೆನ್ನೆ ಎಲ್ಲ ಹುಷಾರಿಲ್ಲ ಪಾಪ ಅವನಿಗೆ, ಸ್ವಲ್ಪ ಇದಾಗ್ಬಿಟ್ಟಿದೆ. ಇವಾಗೆಲ್ಲ ಸರಿ ಹೋಗಿದ್ದಾನೆ ನೋಡಿ. ಸೊ ಲಾಸ್ಟ್ ಲಾಗಲ್ಲಿ ನೋಡಿದ್ರಲ್ಲ, ಅದು ಅವನೇ ಬ್ಲಾಗ್ ಮಾಡಿರೋದು, ಅವನೇ ಕ್ಯಾಮ್ರಾ ಇಟ್ಕೊಂಡು ಅವನೇ ಬ್ಲಾಗ್ ಮಾಡಿರೋದು. ನಾನು ಬ್ಲಾಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಅದು ಇದು ಅಂತ ಮಾತಾಡ್ಕೊಂಡು. ಹೆಂಗೆ ಜಿಯೋ? ಇವಾಗ ಏನು ಮಾಡ್ತಿದ್ಯಾ? ಅವನಿಗೆ ಆಟ ಆಡೋಕ್ಕೆ ಕಳಿಸಿಲ್ಲ. ಸೊ ನಾಳೆಯಿಂದ ಕಳಿಸ್ಬೇಕು. ಇವತ್ತೆಲ್ಲ ಹುಷಾರಾಗಿದ್ದಾನೆ, ಅದಕ್ಕೆ ಆಟ ಆಡೋಕ್ಕೆ ಕಳಿಸಿಲ್ಲ, ಸ್ಕೂಲಿಗೆ ಕಳಿಸಿಲ್ಲ ಅಂತ ಸ್ವಲ್ಪ ಇದು ಮಾಡ್ತಿದ್ದ. ನಾನು ಸ್ಕೂಲ್ಗೆ ಹೋಗ್ಬೇಕಂತ. ಊಟದ ಟೈಮಲ್ಲಿ ನಮ್ಮ ಪಾಪುಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ, ಕಷ್ಟದ ಕೆಲಸ. ಯಾರ್ಯಾರ ಮನೆಯಲ್ಲಿ ಆ ಥರ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಬಾ 1 ಅವರ್ ಆದರೂ ಅಲ್ಲೇ ಕೂತಿರ್ಬೇಕು. ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟಾಗುತ್ತೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಈ ಥರ ಊಟ ಮಾಡಿಸೋಷ್ಟು ಇದ್ದೀವಿ. ಜಿಯನ್ಗೆ ಖುಷಿ ಆಗ್ಬಿಟ್ಟಿದೆ. 2 ಡೇಸಿಂದ ಎಲ್ಲೂ ಕರ್ಕೊಂಡೇ ಹೋಗಿರ್ಲಿಲ್ಲ ಹೊರಗಡೆ, ಅದಕ್ಕೆ. ಜಿಯೋ ಫ್ರಾಗ್ ನೋಡ್ಕೊಂಡು ನಿಂತಿದ್ದಾನೆ. ದಿನ ಅದೇ ಕೆಲಸ ಮಾಡೋದು ಅವನು. You should walk.
ಫ್ರೆಂಡ್ಸ್, ಸೊ ಈ ಬ್ಲಾಗ್ ಮೇ ಬಿ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಏನಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ ಬರ್ತಾ ಇದೆ, ರಮ್ಯಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗೋ ಥರ ಕೆಲವೊಂದು ಟಿಪ್ಸ್ ಕೊಡಿ, ಸೊ ಅದ್ರ ಬಗ್ಗೆ ಮಾತಾಡಿ, ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಂತೆಲ್ಲ. ಸೊ ಆಲ್ರೆಡಿ ನಾನು ಒಂದೊಂದು ಬ್ಲಾಗಲ್ಲಿ ಮಾಡ್ತಾ ಹೋಗ್ತಿದ್ದೀನಿ. ಆಲ್ರೆಡಿ 2 ಬ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಒಂದು ಭೀಮ್ನ ಅಮಾವಾಸ್ಯೆ ಬ್ಲಾಗಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಹೇಗಿರಬೇಕು, ಏನು ಕೆಲವೊಂದು ಟಿಪ್ಸ್ ಫಾಲೋ ಮಾಡಬೇಕು ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಅದು ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಫುಲ್ ವಿಡಿಯೋ ನೋಡಿದ್ರೆ. ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ಬ್ಲಾಗಲ್ಲಿ ಜಿಯನ್ ಜೊತೆ ಸ್ಕೂಲ್ಗೆ ಹೋಗಿದ್ವಲ್ಲ, ಸೊ ಆ ವ್ಲಾಗಲ್ಲಿ ನಾನು ಹೆಣ್ಮಕ್ಳು ಏನೇ ಸ್ಟೆಪ್ ತೊಗೋಬೇಕಾದ್ರೆ, ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಬೇರೆಯವ್ರನ್ನ ನಾವು ಹೇಗೆ ಫಾಲೋ ಮಾಡಬಾರ್ದು ಅಂತ ಅದು ಕೂಡ ನಾನು ಹೇಳಿದ್ದೀನಿ. ಸೊ ಈ ಥರ ಒಂದೊಂದು ಬ್ಲಾಗ್ಸಲ್ಲಿ ನಾನು ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಕೆಲವೊಂದು ಟಿಪ್ಸು, ಮತ್ತು ಕೆಲವೊಂದು ನನ್ನ ಕೈಲಿ ಏನಾಗುತ್ತೆ ಅದು ನಾನು ನಿಮಗೆ ಹೇಳೋಕ್ಕೆ, ಧೈರ್ಯ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಈ ವ್ಲಾಗಲ್ಲಿ ಇನ್ನೊಂದು ಹೇಳಬೇಕು ಅಂತ ಏನು ಅಂದ್ಕೊಂಡೆ ಅಂದರೆ, ಟೆಲಿಗ್ರಾಮಿಂದ ನಮ್ಮ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾರೆ ಅಂತ ನಾನು ಆಲ್ಮೋಸ್ಟ್ 6 ಮಂತ್ಸ್ ಬ್ಯಾಕೇ ಹೇಳಿದ್ದೀನಿ. 6 ಮಂತ್ಸ್ ಬ್ಯಾಕ್ ಲೈವ್ ಬಂದು ಹೇಳಿದ್ದೀನಿ, ಎಷ್ಟೊಂದು ವೀಡಿಯೋಸಲ್ಲಿ ಕಮೆಂಟಲ್ಲಿ ನಾನು ಕಮೆಂಟ್ನ ಪಿನ್ ಮಾಡಿ ಕೂಡ ಹೇಳಿದ್ದೀನಿ ಮೋಸ ಹೋಗಬೇಡಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪೋಸ್ಟ್ ಹಾಕಿದ್ದೀನಿ, ಫೇಸ್ಬುಕ್ಕಲ್ಲಿ ಕೂಡ ಪೋಸ್ಟ್ ಹಾಕಿದ್ದೀನಿ. ಸೊ ಮತ್ತೆ ನಿಮಗೆ ಗಿಫ್ಟ್ ಬಂತು ಅಂತ ಯಾರೋ ಹೇಳಿದ ತಕ್ಷಣ ನೀವು ನೋಡಿರ್ತೀರ, ನಾನು ಮೊದಲಿಂದನೂ ನಾನು ಲೈವಲ್ಲಿ ಹೇಳ್ತೀನಿ ಗಿಫ್ಟ್ ಬಂತು ಅಂತ. ಇಲ್ಲ, ನಾನು ಡೈರೆಕ್ಟಾಗಿ ಎಷ್ಟೊಂದು ಜನಕ್ಕೆ ಆಲ್ರೆಡಿ ಗಿಫ್ಟ್ ಕಳಿಸಿರೋರು ಗೊತ್ತು. ಈವನ್ ನಾನೇ ಅದು ಕೊರಿಯರ್ ಬಿಲ್ಲು ಕೂಡ ಪೇ ಮಾಡಿ ಕಳಿಸಿರ್ತೀನಿ, ನಾವ್ಯಾಕೆ ದುಡ್ಡು ತೊಗೊಳ್ಳೋಣ. ಸೊ ಈ ಥರ ಎಷ್ಟೊಂದು ಯೂಟ್ಯೂಬರ್ಸ್ ನೇಮ್ ಹೇಳ್ಕೊಂಡು ಮೋಸ ಮಾಡ್ತಿದ್ದಾರೆ. ನಾನು ಒಬ್ಬಳು ನೇಮ್ ಅಂತಲ್ಲ, ಎಷ್ಟೊಂದು ಯೂಟ್ಯೂಬರ್ಸ್ ನೇಮು. ಸೊ ಅವರು ಮೋಸ ಹೋಗ್ತಾರೆ, ಆಮೇಲೆ ಬಂದು ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಬ್ಯಾಡ್ ಕಮೆಂಟ್ಸ್ ಹಾಕೋದು. ಸೊ ಈ ಥರ ಎಲ್ಲ ಮಾಡ್ತಿದ್ದೀರಾ, ಅದರಿಂದ ನಮಗೂ ಕೂಡ ಹರ್ಟ್ ಆಗುತ್ತೆ, ಅದು ಮಾಡಬೇಡಿ. ಸೊ ಮೋಸ ಹೋಗಬೇಡಿ. ನಾನು ಎಷ್ಟು ಸರಿ ಹೇಳ್ತೀನಿ, ಕೆಲವರು ಬಂದ ತಕ್ಷಣ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಹಾಕಿ ಕೇಳ್ತಿದ್ದೀರಾ. ನಾನು ಎಷ್ಟು ಸರಿ ಹೇಳಿದ್ದೀನಿ, ಕೆಲವೊಂದು ಸರಿ ನಾನು ಬ್ಯುಸಿ ಇರ್ತೀನಿ, ನೋಡೋದಕ್ಕಾಗಿರಲ್ಲ ಕಮೆಂಟ್ಸು. ಅವ್ರು ಏನು ಮಾಡ್ತಾರೆ, ನಮ್ಮನ್ನೇ ಹೈಡ್ ಮಾಡ್ತಾರೆ. ಸೊ ಯೂಟ್ಯೂಬಲ್ಲಿ ನಿಮ್ಗೇನು ಕಮೆಂಟ್ ಮಾಡ್ತಾರೆ ಅದು ನಮಗೆ ಕಾಣಿಸಲ್ಲ. ಸೊ ಅದು ಹೇಗೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ, ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಸೊ ಅದರಿಂದ ಹುಷಾರಾಗಿರಿ, ಯಾಕೆಂದರೆ ನಮ್ಗೆ ಗೊತ್ತಾಗಲ್ಲ ಅವ್ರು ನಿಮ್ಗೆ ಏನು ಮೆಸೇಜ್ ಹಾಕಿದ್ದಾರೆ ಅಂತ. ಯಾಕೆಂದರೆ ನಮ್ಮನ್ನು ಫುಲ್ ಬ್ಲಾಕ್ ಮಾಡಿರ್ತಾರೆ, ಹೈಡ್ ಮಾಡಿರ್ತಾರೆ, ನಮಗೆ ಗೊತ್ತಾಗದೇ ಇರೋ ಥರ. ಸೊ ಯಾರೂ ಮೋಸ ಹೋಗಬೇಡಿ. ತುಂಬ ಸರಿ ಹೇಳ್ತಾನೆ ಇದ್ದೀನಿ ನಾನು, ಇದ್ರ ಬಿಲ್ ನನಗೇನೇನು ಹೇಳೋದಕ್ಕಾಗಲ್ಲ. ಸೊ ಮೋಸ ಹೋಗ್ಬಿಡ್ತಾರೆ, ಅದು ಬಂದು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ನಮಗೆ ಬೈಯೋದು, ಇದೆಲ್ಲ ಮಾಡ್ತಿದ್ದೀರಾ. ಸೊ ದಯವಿಟ್ಟು ಇದೆಲ್ಲ ಮಾಡಬೇಡಿ, ಮೋಸ ಹೋಗಬೇಡಿ. ನಿಮ್ಮಿಂದ 1000 ರೂಪೀಸ್ 2000 ರೂಪೀಸ್ ಆ ಥರ ಎಲ್ಲ ತೊಗೊಂಡು ನಮಗೇನು ಆಗಬೇಕಾಗಿಲ್ಲ. ಸೊ ನಾನು ಒಬ್ಳಿಗೆ ಅಂತಲ್ಲ, ಇಡೀ ಯೂಟ್ಯೂಬರ್ಸ್ ಎಷ್ಟೊಂದು ಜನಕ್ಕೆ ಈ ರೀತಿ ಆಗಿದೆ. ಎಷ್ಟೊಂದು ಜನ ಲೈವಲ್ಲಿ ಹೇಳಿದ್ದಾರೆ, ಎಷ್ಟೊಂದು ಜನ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದಾರೆ. ಆದರೂ ಮತ್ತೆ ಮೋಸ ಹೋಗ್ತಿದ್ದೀರಾ. ಒಂದು ಚಿಕ್ಕ ವಿಷಯ ಇದು. ಸೊ ಅದರಿಂದ ದಯವಿಟ್ಟು ಮೋಸ ಹೋಗಬೇಡಿ, ಹುಷಾರಾಗಿರಿ. ನೀವು ಹಣ ಕಳ್ಕೊಂಡು ನಮಗೆ ಬ್ಲೇಮ್ ಮಾಡೋದು, ನೀವು ಕೊಡಿ ಅನ್ನೋದು ತಪ್ಪು ಅದು. ಯಾಕೆಂದರೆ ನೀವು ಅರ್ಥ ಮಾಡ್ಕೋಬೇಕು, ಯಾರೂ ಆ ರೀತಿ ಕೇಳಲ್ಲ, ಕೇಳಿದ ತಕ್ಷಣ ಕೊಡೋದು ಕೂಡ ತಪ್ಪು. ಸೊ ಅಷ್ಟೇ ನಾನು ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.